ಒಂದು ನಿಮಿಷ ಸದ್ಯಕ್ಕೆ ಇದುವರೆಗೂ ಆಚೆ ಬಂದಿಲ್ಲ ನಂತರ ದಿನಗಳು ನೋಡಿಕೊಂಡು ಹೇಗಿದೆ ಬಿಹೇವಿಯರ್ ಎಲ್ಲ ನೋಡಿಕೊಂಡು ಆನಂತರ ಕನ್ಸಿಡರ್ ಮಾಡಿ. ಈಗ ರೂಮಲ್ಲಿ ಏನೇನಿದೆ ಅಂತ ಸರ್? ಈಗ ನೀರು ರೂಮಲ್ಲಿ ನೋಡಿ, ಒಂದು ಬಿಜಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಒದಕೆ ಇದೆ ಅಷ್ಟೇ. ಇಲ್ಲ, ಅದೊಂದು ನಿಮ್ಗೆ ಕ್ಲಾರಿಫೈ ಮಾಡಿದ್ವಿ. ಜಸ್ಟ್ ನನಗೆ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ದು ಅದ್ರಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು, ಇಂಡಿಯನ್ ಟಾಯ್ಲೆಟ್ ಇದೆ. ಕುಂದ್ಕೊಳ್ಳಿಕ್ಕಾಗಲ್ಲ ನನಗೆ, ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ. ಹಂಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಅಲ್ಲ ಏನೋ ಹೇಳಿದ್ರಲ್ಲ, L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ, ಆ್ಯಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಒಂದು ನಿಮಿಷ ಬೇರೆ ಏನಿಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಒಬ್ಬೊಬ್ಬರು ಮಾತಾಡೋಕೆ ಒಳ್ಳೇದಲ್ಲ. ಬೆಂಗಳೂರಿನ ಪರಿಸ್ಥಿತಿ ಆಗಿ ಇದೆಲ್ಲ ಏನಾಯ್ತಲ್ಲ, ಇದಕ್ಕೂ ಮತ್ತು ಬಳ್ಳಾರಿ ಜಿಲ್ಲೆ ಇತಿಹಾಸ ಏನು ಭಿನ್ನ ಇರಲಿಲ್ಲ. ಭಿನ್ನ ನೀವು ಯಾವ ರೀತಿ ಹೇಳ್ತಾ ಇದ್ರಿ ಹೇಳಿ? ಎಲ್ಲದನ್ನು ಎಲ್ಲಾ ಸೌಲಭ್ಯಗಳು ಸಿಕ್ಕಿದ್ನ ಸುಳ್ಳು ಅಲ್ಲ, ನಾವು ವರದಿ ಮಾಡಿದ್ವಿ. ಹೇಳಿ ಮಾಡಿದ್ದು ಯಾವ ವರ್ಷದಲ್ಲಿ ಮಾಡಿದ್ರಿ? ಅದನ್ನೇ ಯಾವ ವರ್ಷದಲ್ಲಿ ಮಾಡಿದ್ರಿ ಹೇಳಿ? 4 ಆಮೇಲೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ. 4 ವರ್ಷದಿಂದ ಮಾಡಿದ್ರಿ ನೀವು. ಇದೇ ಬಳ್ಳಾರಿನಲ್ಲಿ ಇದ್ರಿ. ಕಳೆದ 1 ವರ್ಷದಿಂದ ಮಾಡಿದ್ರಾ? ಕಳೆದ 1 ವರ್ಷದಿಂದ ಗಾಂಜಾ ಸಿಕ್ಕಿದ್ ಮಾಡಿದ್ವಿ. ಗಾಂಜಾ ಸಿಕ್ಕಿದ್ದು ನಾವೇ ಕೇಸ್ ಮಾಡಿದೀವಿ. ಗಾಂಜಾ ಸಿಕ್ಕಿದ್ರೆ ಅಲ್ಲಲ್ಲ, ನೀವು ಮಾಡಿದ್ರಿ. ಗಾಂಜಾ ಸಿಕ್ಕಿದ್ದು ಕೇಸ್ ಮಾಡಿದ್ವಿ ನಾವು, ಅದಕ್ಕೆ ಬಿಟ್ಟಿಲ್ಲ ನಾವು, ಅದನ್ನ ಕೇಸ್ ಮಾಡಿದೀವಿ ನಾವು ಅದಕ್ಕೆ. ಅಲ್ಲ, ಕೇಸ್ ಮಾಡಿದ್ರಿ, ಮಾಡಲ್ಲ ಅಂತಲ್ಲ. ಅಂದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಎಲ್ಲ ಕಡೆನೂ ಬದಲಾಗ್ತಾ, ಎಲ್ಲ ಕಡೆನೂ ಏನಾಗ್ತಾ ಇದೆ, ಎಲ್ಲ ಕಡೆ ಏನಾಗುತ್ತೆ, ಏನೋ ನಮ್ಮ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಹೊರಗಡೆಯಿಂದ ಅದನ್ನ ಥ್ರೋ ಮಾಡುವಂಥದ್ದು, ಇನ್ನು ಯಾವುದೋ ಬೇರೆ ರೀತಿಯಲ್ಲಿ ತಲುಪಿಸುವಂಥದ್ದು ಇವೆಲ್ಲ ನಾವು ಮಾಡ್ತಾರೆ. ಅದು ಕಾಲಕ್ಕೆ ನಾವು ಅವರನ್ನ ಏನು ಟ್ರೇಸ್ ಮಾಡಿ ಅವ್ರ ಮೇಲೆ ಕಂಪ್ಲೇಂಟು ಕೂಡ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಸುಮಾರು ಎಷ್ಟು ಮೇಡಮ್ ಕಂಪ್ಲೇಂಟ್ ಮಾಡಿದ್ರೆ? ನೀವು ಒಂದು 22 ಕಂಪ್ಲೇಂಟ್ ಮಾಡಿದ್ದೀರಿ, 22 FIR-ಗಳಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.